ಯುಗಾದಿ ಹಬ್ಬಕ್ಕಾಗಿ ಜನರು ಊರಿನತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆಗೂ ಸಹ ಫುಲ್ ಟ್ರಾಫಿಕ್ ಜಾಮ್ ಸೃಷ್ಟಿಯಾಗ್ಬಿಟ್ಟಿದೆ. ಟ್ರಾಫಿಕ್ ಜಾಮ್ ಸೃಷ್ಟಿಯಾಗಿರುವಂತಹ ಕಾರಣಕ್ಕಾಗಿ ವಾಹನಗಳು ಸಂಚಾರ ಮಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಮೈಸೂರು ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕಿಲೋಮೀಟರ್ ಗಟ್ಟೆ ಟ್ರಾಫಿಕ್ ಸೃಷ್ಟಿಯಾಗ್ಬಿಟ್ಟಿದೆ. ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಳಿಯೂ ಸಹ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ. ಟ್ರಾಫಿಕ್ನಲ್ಲಿ ಸಿಲುಕಿ ಕಾರು, ದ್ವಿಚಕ್ರ ವಾಹನದ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಒಂದು ಕಡೆಗೆ ಜನರು ಊರಿಗೆ ಹೋಗೋದಕ್ಕೆ ಬಸ್ಗಳತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದರೆ, ಮತ್ತೊಂದು ಕಡೆಗೆ ಜಿಟಿ ಮಳೆ ಬೆಂಗಳೂರಿನಲ್ಲಿ. ಆ ಜಿಟಿ ಮಳೆಯ ಕಾರಣಕ್ಕಾಗಿ ಒಂದು ಕಡೆಗೆ ಬಸ್ಗಳು ಹೋಗೋದಕ್ಕೆ ಆಗ್ತಾ ಇಲ್ಲ, ಟ್ರಾಫಿಕ್ ಜಾಮ್ ಫುಲ್ ಆಗಿಬಿಟ್ಟಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗೋ ಸಲುವಾಗಿ ಬಸ್ಗಳತ್ತ ಯಾವ ರೀತಿಯಾಗಿ ಜನರು ಆ ಬಸ್ಗಳನ್ನು ಹತ್ತಬೇಕು ಅಂತ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸೀಟ್ ಸಿಗುತ್ತೋ ಇಲ್ಲೋ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಬಸ್ ಹತ್ತಿ ಸಿಟಿಯನ್ನು ಬಿಟ್ಟು ಹೊರಗಡೆ ಹೋಗಬೇಕು ಅಂತ ವಾಹನಗಳು ಸಂಚಾರವನ್ನು ಮಾಡ್ತಾ ಇದ್ದರೆ ಆ ವಾಹನಗಳಿಗೆ ಹೋಗೋದಕ್ಕೆ ಟ್ರಾಫಿಕ್ ಕಿರಿಕಿರಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಈ ಬಸ್ಗಳ ನಡುವೆ ಆ ಬೈಕು, ಕಾರುಗಳು ಸಿಲುಕೊಂಡು ಅವು ಸಹ ಎಲ್ಲೂ ಮೂವ್ ಆಗದೆ ಇರುವಂತಹ ಪರಿಸ್ಥಿತಿ. ಈಗ ನೋಡಿ, ಬಸ್ ಒಳಗಡೆ ಹೋಗ್ತಿದ್ದಾರೆ ಜನ, ಹೋಗಿ ಸೀಟ್ ಸಿಗಲೇ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಕೆಳಗಡೆ ಇಳಿತಿದ್ದಾರೆ, ಮತ್ತೊಂದು ಬಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಈ ಖಾಸಗಿ ಬಸ್ಗಳಲ್ಲಿ ಹೋಗೋಣ ಅಂದರೆ ಅಲ್ಲಿ ಖಾಸಗಿ ಬಸ್ಗಳಲ್ಲಿ ಸಾಮಾನ್ಯವಾಗಿ 600 ರೂಪಾಯಿ ಟಿಕೆಟ್ ಇದ್ದರೆ 2800ರಿಂದ 3000 ರೂಪಾಯಿವರೆಗೆ ಈ ಬಾರಿ ಟಿಕೆಟನ್ನು ಖಾಸಗಿ ಬಸ್ನವರು ದರ ಏರಿಕೆಯನ್ನು ಮಾಡಿದ್ದಾರೆ. ಕಾರಣ ಏನು ಅಂದರೆ ಯುಗಾದಿ ಹಬ್ಬ, ಎಲ್ಲರೂ ಸಹ ಸಾಮಾನ್ಯವಾಗಿ ಊರಿಗೆ ಹೋಗ್ಬಿಡ್ತಾರೆ. ಈಗ ಸಾಲು ರಜೆಗಳಿದ್ದಾವೆ. ನಿಮಗೆ ನಾಳೆ ಯುಗಾದಿ ಹಬ್ಬದ ರಜೆ, ಶುಕ್ರವಾರ ಒಂದು ದಿವಸ ರಜೆ ಹಾಕಿದ್ರೆ ಶನಿವಾರ ಮತ್ತೆ ರಜೆ ಸಿಗುತ್ತೆ, ಯಾಕಂದರೆ ಆವಾಗಲೂ ಹಬ್ಬ ಇದೆ. ಅದಾದ ಮೇಲೆ ಭಾನುವಾರ ಅಂತೂ ರಜೆ ಇದ್ದೇ ಇರುತ್ತೆ. ಆ ಮೂಲಕವಾಗಿ 4 ದಿವಸಗಳ ರಜೆ ಇದೆ. ಕೆಲವೊಬ್ಬರು ಬೆಂಗಳೂರಿನಲ್ಲಿ ದುಡಿಯೋದಕ್ಕಂತ ಬಂದವರು, ಇಲ್ಲಿ ಜೀವನವನ್ನು ಅರಿಸ್ಕೊಂಡಂತ ಬಂದಂಥವರು ಊರಿಗೆ ಹೋಗೋಣ, ಯುಗಾದಿ ಹಬ್ಬ ದೊಡ್ಡ ಹಬ್ಬ, ಊರಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡೋಣ ಅನ್ನುವಂತಹ ಕಾರಣಕ್ಕಾಗಿ ಊರಿಗೆ ಹೋಗ್ತಾ ಇದ್ದರೆ, ಇನ್ನೂ ಕೆಲವಷ್ಟು ಜನ 4 ದಿವಸ ರಜೆಗಳಿದೆ, ಟ್ರಿಪ್ ಆದರೂ ಹೋಗ್ಬೋದು. ಈ ರಜೆ ಅದರಲ್ಲೂ ಸ್ಪೆಷಲಿ ಈಗ ಮಕ್ಕಳಿಗೆ ಶಾಲೆ ಎಕ್ಸಾಮ್ ಮುಗಿದಿರುತ್ತೆ, ಈಗ ರಜೆ ಬೇರೆ ಇದೆ, ಹಾಗಾಗಿಬಿಟ್ಟು ಎಲ್ಲಾದರೂ ಟ್ರಿಪ್ ಹೋಗೋಣ, ಟೂರ್ಗೆ ಹೋಗೋಣ ಅನ್ನುವಂತಹ ಕಾರಣಕ್ಕಾಗಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಎಲ್ರಿಗೂ ಸಹ ಒಂದು ಕಡೆಗೆ ಬಸ್ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಇರುವಂತಹ ಕೆಲವೊಂದು ಬಸ್ಗಳಿಗೆ ಫುಲ್ ರಶ್ ಆಗಿಬಿಟ್ಟಿದೆ. ಯುಗಾದಿ ವಿಶೇಷ ಬಸ್ಗಳನ್ನು ಸಹ ಬಿಡಲಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಯುಗಾದಿಗಂತಲೇ ಹೆಚ್ಚಿನ ಪ್ರಮಾಣದಲ್ಲಿ ಜನರು ನಾನಾ ಭಾಗಗಳಿಗೆ, ಸ್ಪೆಷಲಿ ನೀವು ಉತ್ತರ ಕರ್ನಾಟಕದವರಾಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಅಥವಾ ಈ ಕರಾವಳಿ ಭಾಗದವರಾಗಿರ್ಬೋದು, ಮಲೆನಾಡಿನ ಭಾಗದವರು, ಈ ಬಯಲು ಸೀಮೆಯ ಭಾಗದವರು ಎಲ್ಲರೂ ಸಹ ಈಗ ಯುಗಾದಿ ಹಬ್ಬ ಬಂತು ಅಂತಂದರೆ ಹೊರಟು ಬಿಡ್ತಾರೆ. ಹಾಗಾಗಿ ಹೆಚ್ಚಿನ ಬಸ್ಗಳನ್ನು ಬಿಡುಗಡೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ನೀವು 2 ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಒಂದು ಮೆಜೆಸ್ಟಿಕ್ನ ದೃಶ್ಯಾವಳಿಗಳು, ಇನ್ನೊಂದು ಸ್ಯಾಟಲೈಟ್ ಬಸ್ ನಿಲ್ದಾಣ ಅದರ ದೃಶ್ಯಾವಳಿಗಳು. 2 ದೃಶ್ಯಾವಳಿಗಳನ್ನು ನೋಡ್ತಿದ್ದೀರಾ. ಆ 2 ದೃಶ್ಯಾವಳಿಗಳಲ್ಲೂ ಸಹ ಜನರು ಯಾವ ರೀತಿಯಾಗಿ ಕಿಕ್ಕಿರಿದು ನಿಂತಿದ್ದಾರೆ, ಪ್ರಯಾಣವನ್ನು ಮಾಡಬೇಕು ತಮ್ಮ ಊರುಗಳಿಗೆ ಅನ್ನುವಂತಹ ಕಾರಣಕ್ಕಾಗಿ. ಯಾಕಂದರೆ ಇವತ್ತು ದಿನಪೂರ್ತಿ ದುಡಿಮೆಯನ್ನು ಮಾಡಿಕೊಂಡು ಇವತ್ತು ಸಂಜೆ ಹೊರಟ್ರೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಊರಿಗೆ ತಲುಪಿಬಿಡ್ತಾರೆ. ಆ ಊರಿಗೆ ತಲುಪಿದ್ರು ಅಂದರೆ ನಾಳೆ, ನಾಡಿದ್ದು, ಆಚಿನಾಡಿದ್ದು, ಭಾನುವಾರ, ಒಟ್ಟು 4 ದಿವಸಗಳ ಕಾಲ ಆರಾಮಾಗಿ ಊರಲ್ಲಿರ್ಬೋದು. ಮತ್ತೆ ಸೋಮವಾರ ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಈಗ ಸಾಮಾನ್ಯವಾಗಿ ನೀವು ಈ ಹುಬ್ಳಿಗೆ ಹೋಗಬೇಕು ಅಂದರೆ, ಅಥವಾ ದಾವಣಗೆರೆ ಹೋಗಬೇಕು, ಚಿತ್ರದುರ್ಗಕ್ಕೆ ಹೋಗಬೇಕು, ಅಥವಾ ಹಾಸನಕ್ಕೆ ಹೋಗಬೇಕು, ಹಾವೇರಿಗೆ ಹೋಗಬೇಕು, ಇಂತಹ ಜಾಗಗಳಿಗೆ ಹೋಗಬೇಕು ಅಂದರೆ ಎಲ್ಲರೂ ಬುಕ್ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಅವರು ಈ KSRTC ಬಸ್ಗಳಲ್ಲಿ ಹೋಗ್ತಾರೆ. ಅಲ್ಲಿ ಆ KSRTC ಬಸ್ಗಳು ಪೂರ್ತಿಯಾಗಿ ಫುಲ್ ಆಗಿರುವಂತಹ ಕಾರಣಕ್ಕಾಗಿ ಈಗ ತೊಂದರೆ ಆಗ್ತಾ ಇದೆ. ನಾವು ಆ್ಯಕ್ಚುಲಿ ಸಿರ್ಸಿ ಹೋಗಬೇಕಾಗಿದೆ. ಸಿರ್ಸಿ ಹೋಗಬೇಕಂತ ಬಂದಿದ್ದೀವಿ. ಯಾವುದೂ ಬಸ್ ಸಿಗ್ತಾ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ. ಸರ್ಕಾರದವರು ಯಾವುದೇ ರೀತಿ ವ್ಯವಸ್ಥೆ ಮಾಡಿಲ್ಲ. ಇನ್ನೂ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ಹೆಚ್ಚಿನ ಬಸ್ಗಳನ್ನು ಬಿಡಬೇಕು. ಬಸ್ಗಳು ಕಡಿಮೆ ಇದೆ, ಜನ ಜಾಸ್ತಿ ಇದ್ದಾರೆ. ಸರ್ಕಾರದವ್ರು ಇಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತೇಳಿ. ಇವರು ಹೆಂಗಸರು ಮಕ್ಕಳು ಎಲ್ಲ ಒದ್ದಾಡ್ತಾ ಇದ್ದಾರೆ. ಬಸ್ ಯಾವುದೇ ರೀತಿ ಸೀಟ್ ಸಿಗ್ತಾ ಇಲ್ಲ.
ಸರ್ಕಾರದವರು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಹೆಚ್ಚಿನ ಬಸ್ಸುಗಳನ್ನು ಬಿಡಬೇಕು. ಈ ಮನವಿಯನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾವಾಗ ಈಗ ವಿಶೇಷವಾದ ಹಬ್ಬಗಳಿರುತ್ತೆ, ಈ ಹಬ್ಬಗಳ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಬಸ್ಸುಗಳನ್ನು ಎಲ್ಲ ಕೇಂದ್ರಗಳಲ್ಲಿ ಬಿಡಬೇಕು. ಒಂದೇ ಮೆಜೆಸ್ಟಿಕ್ ಒಂದೇ ಕೇಂದ್ರೀಕರಿಸಬಾರ್ದು. ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಡಿವೈಡ್ ಮಾಡಿ ಹೆಚ್ಚಿನ ಕೇಂದ್ರಗಳನ್ನು ಮಾಡಿ ಅಲ್ಲಿ ಹೆಚ್ಚಿನ ಬಸ್ಸುಗಳನ್ನು ಬಿಡಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯ ಕ್ರೌಡನ್ನು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಸರ್ಕಾರಕ್ಕೂ ಸಹ ಇದರಿಂದ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಹೌದು, ಆ ಕಡೆಯಿಂದ ಬರಲಿಕ್ಕೂ ಭಾರಿ ಜಾಮ್ ಆಗ್ತಾ ಇದೆ. ಇವತ್ತು ಮಳೆ ಬೇರೆ ಬಂದಿದೆ. ಮಳೆ ಬಂದಿರೋದ್ರಿಂದ ಎಲ್ಲ ಕಡೆ ಜಾಮ್ ಇದೆ. ಇದು ಗಂಟೆಗಟ್ಟಲೆ ತಡ ಆಗ್ತಾ ಇದೆ. ನಾನು ಆ್ಯಕ್ಚುಲಿ 6 ಗಂಟೆಗೆ ಬಿಟ್ಟಿರೋದು, ಮೆಜೆಸ್ಟಿಕ್ ರೀಚಾಗಿ 11 ಗಂಟೆ ಆಗಿದೆ. ಟಿಕೆಟ್ ದರನೂ ಎಲ್ಲ ಡಬಲ್ ಆಗಿದೆ ಸರ್. ಟಿಕೆಟ್ ದರನ್ನು ಹೆಚ್ಚಿಸಿದ್ದಾರೆ. ಈ ಟಿಕೆಟ್ ದರನ್ನು ಹೆಚ್ಚಿಸಬಾರ್ದು. ಜನಸಾಮಾನ್ಯರನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರದವರು ಟಿಕೆಟ್ ದರವನ್ನು ಕಡಿಮೆಗೊಳಿಸಬೇಕು. ಜೊತೆಗೆ ಹೆಚ್ಚಿನ ಬಸ್ಸುಗಳನ್ನು ಬಿಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ದಿನೇಶ್ ಅಂತ ಹೇಳಿ, ನಾನು ಸಿರ್ಸಿಗೆ ಹೋಗಬೇಕಾಗಿದೆ. ಥ್ಯಾಂಕ್ ಯು. ಇಲ್ಲಿ IT ವರ್ಕ್ ಮಾಡ್ತಾ ಇರೋದು. ಸುಮಾರು 5 ವರ್ಷದಿಂದ ಬೆಂಗಳೂರಿದ್ದೀನಿ. ಪ್ರತಿ ವರ್ಷವೂ ಇದೇ ಕತೆ, ಇದೇ ಹಾಡು. ಯಾವ ಸರ್ಕಾರ ಯಾವುದು ಅಂತ ಬ್ಲೇಮ್ ಮಾಡೋಂಗಿಲ್ಲ. ಯಾರು ಬಂದರೂ ಇದೇ ವ್ಯವಸ್ಥೆ ಇರುತ್ತೆ. ಈಗ ಸಮಯ 10 ಆಗಿರ್ಬೋದು. ಇವಾಗ 10:15. ಜನ ಎಷ್ಟಿದ್ದಾರೆ, ಬಸ್ ಎಷ್ಟಿದ್ದಾರೆ, ನೀವೇ ಬೇಕಾದರೆ ಕ್ಯಾಮ್ರಾ ತೋರಿಸಿ. ಯಾರನ್ನೂ ಬ್ಲೇಮ್ ಮಾಡಬಾರ್ದು. ಆಮೇಲೆ ಇವತ್ತು ನೋಡ್ಬೋದು, ಪ್ರತಿಯೊಂದು ಬಸ್ ದರನೂ ಇರ್ಬೋದು ಒಂದಕ್ಕಿಂತ ಡಬಲ್ಲು. ಬರೀ ಶಿವಮೊಗ್ಗಕ್ಕೆ 700 ರುಪೀಸ್. ನಾರ್ಮಲ್ ಡೇಸಲ್ಲಿ 380ರಿಂದ 350 ರೂಪಾಯಿ. ಪ್ರೈವೇಟವ್ರು ಮಾಡ್ಕೊಳ್ಳಿ. ಅವರಿಗೆ ಇವತ್ತೊಂದು ದಿನ ದುಡಿಮೆ ಇರುತ್ತೆ, ಮಾಡ್ಕೊಳ್ತಾರೆ. ಏನೋ ಒಂದು ಈ ಕ್ರೌಡ್ ಇರುತ್ತೆ, ಮಾಡಲಿ. ಗೌರ್ಮೆಂಟ್ ಪ್ರತಿಯೊಬ್ಬರು ನಂಬ್ಕೊಂಡಿರೋದು ಗೌರ್ಮೆಂಟ್ ನಮಗೋಸ್ಕರ ಏನಾರು ಮಾಡತ್ತೆ ಅಂತ. ಏನು ಮಾಡ್ತಿದೆ ಸರ್? ಇವತ್ತು ಬರೀ ಎಲ್ಲದನ್ನೂ ಕೂಡ ದುಪ್ಪಟ್ಟಿಗಿಂತ 100%ಗಿಂತ ಜಾಸ್ತಿ ಇದೆ ಇವತ್ತಿನ ಬಸ್ ದರ ನೋಡಿದ್ರೆ. ನಾರ್ಮಲಿ ದಿನಗಳಲ್ಲಿ 350 ರೂಪಾಯಿ ಇದ್ದರೆ ಇವತ್ತು 700 ರೂಪಾಯಿ. ಎಲ್ಲಿ ಹೋಗ್ತಿದೆ? ನಾವು ಹೇಗೆ ಸರ್ವೈವ್ ಆಗಬೇಕು ಈ ಸಮಾಜದಲ್ಲಿ ಅಲ್ವಾ? ಪ್ರತಿಯೊಂದರಿಗೂ ತೊಂದರೆ ಆಗ್ತಿದೆ. ಬಸ್ಗಳ ವ್ಯವಸ್ಥೆ ನೋಡಬೇಕು. ಪ್ರತಿಯೊಂದು ಬರೀ ಇವತ್ತು ಒಂದಿನ ಅಂತಲ್ಲ, ಪರ್ಟಿಕ್ಯುಲರ್ಲಿ ಯಾವುದೇ ಒಂದು ಹಬ್ಬ ಬರಲಿ, ಯಾವುದೇ ಒಂದು ಸಮಾಜ ಏನೇ ಒಂದು ಫಂಕ್ಷನ್ ಆಗಲಿ, ಪ್ರತಿ ಸಮಯದಲ್ಲೂ ಇದೇ ಥರ ವ್ಯವಸ್ಥೆ ಇದೆ. ಇದು ಆಗಬಾರ್ದು ಅನ್ನೋದು ಜನಗಳಿಗೆ. ಅಲ್ಲಿರುವಂತಹ ಜನರು ತಮ್ಮ ಅಳಲನ್ನು ತೊಡ್ಕೊಳ್ತಾ ಇದ್ರು. ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅವರಿಗೆ, ಯಾವ ರೀತಿಯಾಗಿ ಜನರು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನೀವು ಖಾಸಗಿ ಬಸ್ಗಳಲ್ಲಿ ದರ ಏರಿಕೆ ಆಗಿರುವಂತಹ ವಿಚಾರಗಳನ್ನು ಕೇಳ್ತೀರಿ. ಆದರೆ ಈಗ ಗೌರ್ಮೆಂಟ್ ಬಸ್ಸಲ್ಲೂ ಸಹ ದರ ಏರಿಕೆ ಆಗುತ್ತಿದೆ ಅನ್ನುವಂತಹ ವಿಚಾರವನ್ನು ಅಲ್ಲಿರುವಂತಹ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಶಿವಮೊಗ್ಗಕ್ಕೆ ಹೋಗಬೇಕು ಅಂದರೆ 350 ರೂಪಾಯಿ ಇರ್ತಿತ್ತಂತೆ. ಆದರೆ ಈಗ ಗೌರ್ಮೆಂಟ್ ಬಸ್ ರೇಟು ಸಹ 600ರಿಂದ 700 ರೂಪಾಯಿ ಮಾಡಿದಾರಂತೆ. ಅಂದರೆ ಗೌರ್ಮೆಂಟ್ ಏನು ಲಾಭಕ್ಕೋಸ್ಕರ ಮಾಡ್ತಾ ಇದ್ದೇನಾ? ಇದು ಸೇವೆಗಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋದು. ಮತ್ತೊಂದು ಕಡೆಗೆ ಖಾಸಗಿ ಬಸ್ಗಳ ಬಗ್ಗೆ ಅಂತೂ ಪ್ರಶ್ನೆ ಮಾಡೋದೇ ಇಲ್ಲ. ಕಾರಣ ಏನು ಅಂದರೆ ಅವರು ಬರೋಬ್ಬರಿ ಈ 4ರಿಂದ 5 ಪಟ್ಟು, ಅಂದರೆ 600 ರೂಪಾಯಿ ಬಸ್ ಟಿಕೆಟ್ ಇತ್ತು ಅಂದರೆ ಅವರು ನೇರವಾಗಿ 2800ರಿಂದ 3000 ರೂಪಾಯಿ ಏರಿಕೆ ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಡ್ತಾ ಇದೆ. ಈ ಜನಸಾಮಾನ್ಯರಿಗೆ ತಡ್ತಾ ಇರುವಂತಹ ಬೆಲೆ ಏರಿಕೆಯ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಆದರೆ ಸರ್ಕಾರವೇ ಈಗ ಹಣವನ್ನು, ಈ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬೇಸರವನ್ನು ಅಲ್ಲಿರುವಂತಹ ಜನರು ಹೇಳ್ತಾ ಇದ್ದಾರೆ. ಒಂದೆಡೆ ಜನರು ಊರಿಗೆ ಹೋಗೋದಕ್ಕೆ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ, ಮತ್ತೊಂದು ಕಡೆಗೆ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಸಹ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಒಂದು ಯುಗಾದಿ ಹಬ್ಬ, 2ನೇ ದಸರಾ ಹಬ್ಬ, 3ನೇ ದೀಪಾವಳಿ. ಈ 3 ಹಬ್ಬಗಳಿಗೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿರುವಂತಹ ಬಹುತೇಕ 50ರಿಂದ 60% ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಅವರು ಊರಿಗೆ ಹೋಗ್ತಾರೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಸರ್ಕಾರ ಮಾಡಿಕೊಡ್ಬೇಕು. ಕಾರಣ ಏನು ಅಂದರೆ ಎಕ್ಸ್ಪೆಕ್ಟೆಡ್ ಜನರು ಊರಿಗೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಎಂತಹ ಸಾಮಾನ್ಯ ಜನರಿಗೂ ಸಹ ಈ ಸಂದರ್ಭದಲ್ಲಿ ಹೆಚ್ಚಿನ ಜನರು ಹೋಗ್ತಾರೆ ಅನ್ನುವಂತಹ ಅರಿವಿರುತ್ತೆ. ಹಂತದಲ್ಲಿ ಸರ್ಕಾರಗಳು ಬಸ್ಗಳು ಹಾಕ್ತಾರೆ. ಎಷ್ಟು ಬಸ್ಗಳು? 50ರಿಂದ 60, ಇಲ್ಲ ಒಂದು 80, ಇಷ್ಟೇ ಬಸ್ಗಳು ಹಾಕ್ತಾರೆ. ಅದು ಯಾವುದೇ ಕಾರಣಕ್ಕೂ ಸಹ ಸಾಲೋದಿಲ್ಲ. ಅದರಲ್ಲೂ ಈ ಫ್ರೀ ಬೀಸ್ನಲ್ಲಿ ಈ ಮಹಿಳೆಯರಿಗೆ ಫ್ರೀ ಟಿಕೆಟ್ ಕೊಟ್ಟು ಬಸ್ನಲ್ಲಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ದುಡ್ಡು ಕೊಟ್ಟು ಹೋಗ್ತೀವಿ ಅಂದ್ರೂ ಸಹ ಜನರಿಗೆ ಅವಕಾಶ ಇರೋದಿಲ್ಲ. ಅವರಿಗೆ ಯಾವುದೇ ಕಾರಣಕ್ಕೂ ಸಹ ಬಸ್ನಲ್ಲಿ ನಾವು ದುಡ್ಡು ಕೊಟ್ಟು ಹೋಗ್ತೀವಿ ಅಂದ್ರೂ ಸೀಟ್ ಸಿಗಲ್ಲ. ಇದರ ಎಫೆಕ್ಟ್ ನೇರವಾಗಿ ಜನರ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಹೆಚ್ಚಿನ ಬಸ್ಗಳನ್ನು ಬಿಡಬೇಕು ಅನ್ನುವಂತಹ ಮನವಿಯನ್ನು ಜನರು ಮಾಡ್ಕೊಳ್ತಾ ಇದ್ದಾರೆ.
ಎಲ್ಲಿದೆಯಾ ಕೆಳಗಿಳಿದ್ನಪ್ಪ ಸೀಟ್ ಇಲ್ಲ ಅದ್ರಾಗ. ನೀವು 3-4 ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. 3 ದೃಶ್ಯಾವಳಿಗಳು, ಒಂದು ಮೆಜೆಸ್ಟಿಕ್ನಲ್ಲಿರುವಂತಹ ಬಸ್ಗೆ ಆಗಿ ಜನರು ಪರದಾಡ್ತಾ ಇದ್ದಾರೆ. ಎರಡನೇದಾಗಿ ಮಳೆ ಬರ್ತಾ ಇರೋದು. ಬೆಂಗಳೂರಿನಲ್ಲಿ ಸಂಜೆಯಿಂದಲೂ ಸಹ ಜಿಟಿ ಜಿಟಿ ಮಳೆ ಬರ್ತಾ ಇದೆ. ಅದರಲ್ಲೂ ಕೆಲವೊಂದು ಏರಿಯಾಗಳಲ್ಲಂತೂ ಏನಂದರೆ ಈ ಆಲೇಕಲ್ಲು ಮಳೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಜನರಿಗೆ ಸಂಚಾರ ಮಾಡೋದಕ್ಕೆ ಆಗೋದಿಲ್ಲ. ಟ್ರಾಫಿಕ್ ಜಾಮ್ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಒಂದು, ಜನರು ಉರಿ ಹೋಗುವಂತಹ ಸಂದರ್ಭದಲ್ಲಿ. ಎರಡನೇದಾಗಿ ಅತಿ ಹೆಚ್ಚಿನ ಜನರು ಮೆಜೆಸ್ಟಿಕ್ನತ್ತ ಅಥವಾ ಸ್ಯಾಟಲೈಟ್ ಕಡೆಗೆ, ಯಶವಂತಪುರದ ಕಡೆಗೆ, KR ಪುರಂ ಕಡೆಗೆ, ಅದ್ರ ಜೊತೆಗೆ ಮೈಸೂರು ರೋಡ್ ಕಡೆಗೆ ಹೊರಡುವಂತಹ ಸಾಧ್ಯತೆಗಳಿರುವಂತಹ ಕಾರಣಕ್ಕಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರಿಗೆ ಕನೆಕ್ಟ್ ಆಗುವಂತಹ ಬಹುತೇಕ ಪ್ರಮುಖ ರಸ್ತೆಗಳೇನಿದ್ದಾವೆ ಎಲ್ಲ ಕಡೆಯೂ ಸಹ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಜನರಿಗೆ ಯಾವುದೇ ಕಾರಣಕ್ಕೂ ಸಹ ಬಸ್ ಸಿಗ್ತಾ ಇಲ್ಲ. ಇದೆಲ್ಲದರ ಪರಿಣಾಮ ಹೇಗಾಗಿದೆ ಬೆಂಗಳೂರಿನಲ್ಲಿ ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಅನ್ನೋದಕ್ಕೆ 3 ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ಒಂದು, ಮೆಜೆಸ್ಟಿಕ್ನಲ್ಲಿ ಜನರು ಬಸ್ಗಾಗಿ ಪರದಾಡ್ತಾ ಇರೋದು. ಎರಡನೇದಾಗಿ ಮಳೆ ಬರ್ತಾ ಇರೋದು. ಮೂರನೇದಾಗಿ ಸ್ಯಾಟಲೈಟ್ ಬಸ್ಸಲ್ಲೂ ಸಹ ಜನರು ಬಸ್ಸಿಗಾಗಿ ಕಾದು ನಿಂತ್ಕೊಂಡಿರುವಂತಹ ದೃಶ್ಯಾವಳಿಗಳು. ಇದೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಬಸ್ ದರ ಏರಿಕೆಯ ಬಗ್ಗೆಯೂ ಸಹ ಬಹಳಷ್ಟು ಬೇಸರವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.